ಶಾಲೆಗೆ ಹೋಗದ ಶಿಕ್ಷಕರು, ಅಧಿಕಾರಿಗಳ ಸನ್ಮಾನಕ್ಕೆ ದಂಡಾಗಿ ಹಾಜರಾತಿ. ಅಥಣಿ ಜುಲೈ 2. ತಾಲೂಕಿನ ಹಲವು ಸರಕಾರಿ ಶಾಲೆಗಳಲ್ಲಿ ಹಾಜರಾತಿ ತಪ್ಪಿಸುತ್ತಿರುವ ಹಾಗೂ ಕರ್ತವ್ಯ ಮರೆತ ಶಿಕ್ಷಕರು, ಈ ಬಾರಿ ತರಗತಿ ಕೊಠಡಿಗೆ ಅಲ್ಲ, ಬದಲಿಗೆ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸನ್ಮಾನಕ್ಕೆ ದಂಡಾಗಿ ಹಾಜರಾಗಿ ಗಮನ ಸೆಳೆದಿದ್ದಾರೆ. ಅಥಣಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಹೊಸ BOM ಆರ್ಮುಂಜೆ ಅವರು ಅಧಿಕಾರ ಸ್ವೀಕರಿಸಿದರು. ಅವರನ್ನು ಅಭಿನಂದಿಸಲು ಹಲವಾರು ಶಾಲೆಗಳ ಶಿಕ್ಷಕರು ಶಿಕ್ಷಕಿಯರು ಶಾಲೆಗೆ ಬಾರದೆಯೇ ಕಚೇರಿಗೆ ಚಕ್ಕರ್ ಹಾಕಿ, ಹೂವಿನ ಹಾರ, ಶಾಲ್, ಫಲಪುಷ್ಪಗಳೊಂದಿಗೆ ಅಭಿನಂದನೆ ಸಲ್ಲಿಸಲು ಮುಗಿಬಿದ್ದರು. ಆದರೆ ಈ ಹಾಜರಾತಿ ವೈಖರಿಯ ಬಗ್ಗೆ ಸಾರ್ವಜನಿಕರ ಮಧ್ಯೆ ತೀವ್ರವಾದ ಚರ್ಚೆ ಉಂಟಾಗಿದೆ. ಶಾಲೆಯ ಮಕ್ಕಳಿಗೆ ಪಾಠ ಹೇಳುವಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿರುವ ಕೆಲವೊಂದು ಶಿಕ್ಷಕರು, ಹಿರಿತನ ತೋರಿಸಲು ಮಾತ್ರ ಆಸಕ್ತಿ ತೋರಿರುವುದು ಶಿಕ್ಷಣ ವ್ಯವಸ್ಥೆಯ ಆಂತರಿಕ ವೈಫಲ್ಯವನ್ನೇ ಚಿತ್ರೀಕರಿಸುತ್ತಿದೆ ಎಂದು ಹಲವರು ಆಕ್ಷೇಪಿಸಿದ್ದಾರೆ. ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ಸೌದಾಗರ್ ಶಿಕ್ಷಕರ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದು, ಮಕ್ಕಳಿಗೆ ಪಾಠ ಹೇಳೋಕೆ ಶಿಕ್ಷಕರಿಗೆ ಸಮಯ ಇಲ್ಲ. ಆದರೆ ಬಾಸ್ಗೆ ಹೂವಿನ ಹಾರ ಹಾಕೋಕೆ ಎಲ್ಲರೂ ತಕ್ಷಣ ಸಿದ್ಧ. ಇದು ಯಾವ ತರದ ನಿಷ್ಠೆ? ಮೇಲಾಧಿಕಾರಿಗಳು ಇಂತಹವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತೇನೆ ಎಂದು ತಿಳಿಸಿದರು. ಶಿಕ್ಷಕರ BOರವ್ರನ್ನ ಸ್ವಾಗತ ಮಾಡಕ್ ಬಂದರು. ಇದು ತಪ್ಪು ಗೈಡೆನ್ಸ್ ಹೋದೈತೆ ಸಮಾಜಕ್ಕೆ. ಯಾಕಂದ್ರೆ ಒಬ್ಬರು BO ಆದವ್ರನ್ನ ತಮ್ಮ ಶಿಕ್ಷಕರ ತಿಳುವಳಿಕೆ ಹೇಳುವಲ್ಲಿ ವಿಫಲರಾಗ್ಯಾರ ಅಂತ ಈ ಸಂದರ್ಭದಾಗ ಹೇಳ್ತಾನು. ಚಿಕ್ಕೋಡಿ DDPI ಸಂಬಂಧಪಟ್ಟಂಥವ್ರಾಗಿರ್ಬೋದು, ಮತ್ತು ಈಗ ಶಿಕ್ಷಣ ಸಂಬಂಧಪಟ್ಟಂತೆ ಆಗಿರ್ಬೋದು, ಅವ್ರ ಮ್ಯಾಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಇಲ್ಲೆಲ್ಲ ನೋಡ್ಬೋದು ನೀವು, ಎಲ್ಲ ಶಿಕ್ಷಕರು ಶಾಲೆ ಬಿಟ್ಟು ಬಂದರು. ಮಕ್ಕಳ ಗತಿ ಏನಾಗಬೇಕು? ಇವತ್ತು ರಾಜ್ಯದಾಗ ಮಕ್ಕಳ ಶಿಕ್ಷಣ ಗುಣಮಟ್ಟ ಕುಸಿಲದೈತಿ. ಇವತ್ತು ಬಡ್ರ ಮಕ್ಕಳು ಇವತ್ತು ಕನ್ನಡ ಶಾಲೆ ಓದತ್ತಾರು. ಅದನ್ನು ಒಂದು ಸ್ವಲ್ಪ ವಿಚಾರ ಮಾಡುವಂಥ ಶಕ್ತಿ ಉಳ್ಳ ಶಿಕ್ಷಕರತ್ತಲ್ಲಿ ಐತೋ ಇಲ್ಲೋ ಎಂಬುದನ್ನು ಮನವರಿಕೆ ಮಾಡ್ಕೋಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ಈ ಶಿಕ್ಷಣ ಸುಧಾರಣೆ ಮಾಡುವಲ್ಲಿ ವೈಫಲ್ಯತೆಯನ್ನು ಈ ಥರ ಕಾಣಲತೈತಿ. ಯಾಕಂದ್ರೆ ಒಬ್ಬ ಸಾಮಾನ್ಯ ನಾಗರಿಕರು ನಾವೊಬ್ಬರ ಮಕ್ಕಳ ಬಗ್ಗೆ ನನಗೆ ಒಂದು ಸ್ವಲ್ಪ ಕಾಳಜಿ ಐತೆ ಅಂತ ಇದನ್ನು ಹೇಳತ್ತೇನೆ ರೀ. ಅದಕ್ಕೆ ಮಕ್ಕಳ ಬಗ್ಗೆ ಇವತ್ತು ಅಲ್ಲಿ ಶಿಕ್ಷಣ ಕೊಡೋದು ಬಿಟ್ಟೆ ಶಾಲ್ಯಾಗ ಇವತ್ತು BO ಆಫೀಸ್ ಮುಂದೆ ಬಂದ ಎಲ್ಲರೂ ಶಿಕ್ಷಕರು ಜಮಾಯಿಸ್ಯಾರ. ಅದಕ್ಕಾಗಿ ಇವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಇವ್ರು ಯಾರು ಸ್ವಾಗತ ಮಾಡಕ್ಕೆ ಬಂದಾರ ನೋಡಿ, ಇವ್ರು ಕಾನೂನು ಕ್ರಮ ಆಗಬೇಕು. DDPI ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಲ್ಲ. DDPI ರಾಜೀನಾಮೆ ಕೊಡಬೇಕು. BOರವರು ಸೂಕ್ತವಾದ ಹೇಳಿಕೆ ಕೊಟ್ಟು ಅವ್ರನ್ನೂ ಟ್ರಾನ್ಸ್ಫರ್ ಮಾಡ್ಬೇಕಂತ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾರೆ. ನಮ್ಮ ಹೆಸರು ಬರ್ಮು ನಾಯಕ್ ಅಂತಂದ್ರೆ ನಾವು ಇಲ್ಲೇ ಅಥಣಿ ತಾಲೂಕದವ್ರಿ, ಸಾಮಾನ್ಯ ನಾಗರಿಕರಿ.